ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಒಂದು ಹೆಲ್ದಿ ಆಗಿರೋ ಅಂಥ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕಪ್ಪಿಗೆ ಆಗೋವಷ್ಟು ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ರೋಸ್ಟ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಕೊಬ್ಬರಿ ಹಸಿಯಾಗಿದ್ದರಿಂದ ನಾನು ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಕೊಬ್ಬರಿಗಳು ಇಷ್ಟು ಹಸಿಯಾಗಿಲ್ಲ ಅಂತಂದರೆ, ತುಂಬಾ ಡ್ರೈ ಆಗಿತ್ತು ಅಂತಂದರೆ ನೀವು ಹಾಗೆ ಕೂಡ ನೀವು ಡೈರೆಕ್ಟಾಗಿ ನೀವು ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಸಿಯಾಗಿದ್ದರಿಂದ ಕೊಬ್ಬರಿನ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಪ್ರಯೋಜನ ಏನಪ್ಪ ಅಂತಂದರೆ, ನಾವು ತುಂಬ ದಿವಸದವರೆಗೂ ನಾವು ಲಡ್ಡುನ ಎತ್ತಿಡ್ಬೋದು. ಸೊ ನಾವು ಒಂದು ಸತಿ ಲಡ್ಡು ಮಾಡಿದ್ರೆ ಕಡಿಮೆ ಅಂದ್ರೂ ಒಂದು ವಾರ 15 ದಿವಸದವರೆಗೂ ಇಟ್ಟಿರ್ತೀವಿ. ಸೊ ಹಾಗಾಗಿ ನೋಡಿ, ಯಾವುದೇ ರೀತಿ ನಮಗೆ ಲಡ್ಡು ಏನೂ ಹಾಳಾಗೋದಿಲ್ಲ. ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಯಾವುದೇ ರೀತಿ ನಮಗೆ ಪದಾರ್ಥಗಳು ಹಾಳಾಗೋದಿಲ್ಲ. ತುಂಬ ದಿವಸದವರೆಗೂ ನಮಗೆ ಚೆನ್ನಾಗಿರುತ್ತೆ. ಮುಕ್ಕಾಲು ಭಾಗ, ಅದೇ ಕಪ್ಪಿನಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಅಗಸೆ ಬೀಜನ ಹಾಕ್ತಾ ಇದ್ದೀನಿ. ನಾವು ಯಾವುದೇ ಒಂದು ಪದಾರ್ಥನ ತೊಗೊಂಡ್ರೂ ಹೆಚ್ಚಿಗೆ ಅಂತ ನಾವೇನು ಹುರಿಯೋ ಅಂತ ಏನು ಬೇಕಾಗಿಲ್ಲ. ಸೊ ಸ್ವಲ್ಪ ಹುರಿದ್ರೆ ಸಾಕು. ಸ್ವಲ್ಪ ಡಾರ್ಕಾಗಿ ಸ್ವಲ್ಪ ಜಾಸ್ತಿ ನಾವು ಹುರಿಯೋದ್ರಿಂದ ಅದರಲ್ಲಿರೋವಂಥ ವಿಟಮಿನ್ಸ್ ಎಲ್ಲ ಸ್ವಲ್ಪ ಹಾಳಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಆಮೇಲೆ ನಾನು ಅದೇ ಅರ್ಧ ಕಪ್ಪಿನಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ತುಂಬ ಸರಿ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ, ಏನಾದರೂ ಸ್ವೀಟ್ ಕೊಡಿ ಅಮ್ಮ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಥವಾ ನಮಗೆ ಎಷ್ಟೊಂದು ಸತಿ ಅನಿಸ್ತಾ ಇರುತ್ತೆ, ಸೊ ಏನಾದರೂ ಸ್ವೀಟ್ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನೋಡಿ, ಅಂಥ ಟೈಮ್ನಲ್ಲೆಲ್ಲ ನಾವು ಈ ರೀತಿ ಒಂದು ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಂಡು ತಿಂದರೆ ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸುಮ್ಮನೆ ನಾವು ಹೊರಗಡೆ ಇರೋವಂಥ ಪದಾರ್ಥಗಳನ್ನೆಲ್ಲ ತಿಂದು ದಿನೋ ಸ್ವೀಟ್ಸ್ ಇರುತ್ತೆ, ಅಥವಾ ಅವ್ರು ಹೇಗೆ ಮಾಡಿರ್ತಾರೆ ಅಂತ ನಮ್ಗೆ ಅದನ್ನು ಗೊತ್ತಿರೋದಿಲ್ಲ. ಮತ್ತು ನಾನು ಬಾದಾಮಿ ಜೊತೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಕೂಡ ಹಾಕ್ಕೊಂಡು ಸೇಮ್ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ಹೊರಗಡೆ ಎಲ್ಲ ನಾವು ತಿಂತೀವಿ. ಸೊ ನಮಗೇನೋ ಆಸೆ ಆಗುತ್ತೆ, ತಿನ್ನೋಣ ಅಂತ ಅನಿಸುತ್ತೆ. ಇವತ್ತೇನೋ ತಿಂದ್ವಿ, ಓಕೆ. ನೆಕ್ಸ್ಟು ಮತ್ತೆ ನಾವು ಅದನ್ನೇ ನಾವು ಒಂದು ರೀತಿಲಿ ಹೇಳ್ಬೇಕಂತಂದರೆ ಅಡಿಕ್ಷನ್ ಥರ ಮಾಡ್ಕೊಂಬಿಡ್ತೀವಿ. ಸೊ ನನಗೆ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಇವಾಗ ಲೈಕ್ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಸೊ ನನಗೆ ಟೈಮ್ ಪಾಸಿಗೆ ಅಂತ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಬಟ್ ಹೋಗ್ತಾ 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 ಏನಾಗುತ್ತೆ, ಅದೇ ಅಡಿಕ್ಷನ್ ಆಗಿಬಿಡುತ್ತೆ. ಸೊ ಹೀಗೇ ನಾವು ಕೂಡ ಒಂದು ಒಳ್ಳೆಯ ಒಂದು ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ನಮ್ಮ ಒಂದು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿ ನಾವು ಇರ್ಬೋದು. ಈಗ ನಾವು ಫೇಸ್ ಮಾಡ್ತಾ ಇರೋ ಅಂಥ ಎಲ್ಲ ಒಂದು ಕಾಯಿಲೆಗಳಾಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಬಿ ಪಿ ಆಗಿರ್ಬೋದು, ಈ ಥರ ಸಣ್ಣ ಪುಟ್ಟದ್ದೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನಾವು ಇವಾಗಿಂದನೇ ಅಟ್ ಪ್ರೆಸೆಂಟ್ ನಾವು ಏನಿದ್ದೀವಿ, ಸೊ ಆವಾಗಲಿಂದನೇ ಸ್ವಲ್ಪ ಹೆಲ್ದಿಯಾಗಿ ನಾವು ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ನಾವು ಆ ಟೈಮಿಗೆ ತಗೊಳ್ಳೋ ಮೆಡಿಸಿನ್ಸ್ಗಳಾಗಿರ್ಬೋದು, ಅಥವಾ ಆ ಟೈಮಿಗೆ ತಗೊಳ್ಳೋ ಅಂಥ ನಾವು ರೂಢಿಸ್ಕೊಳ್ಳೋ ಅಂಥ ಅಭ್ಯಾಸಗಳಾಗಿರ್ಬೋದು, ಅದನ್ನು ನಾವು ಇವಾಗಲಿಂದನೇ ರೂಢಿಸ್ಕೊಂಡ್ರೆ ಸೊ ಇನ್ನೂ ಸ್ವಲ್ಪ ನಾವು ಹೆಲ್ದಿಯಾಗಿ ಇರ್ಬೋದಲ್ವಾ. ಸೊ ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ನಾವು ಮುಂಚಿತವಾಗೇ ನಾವು ಏನು ತಿಂತೀವಿ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಸೊ ಅದೇ ನಮಗೆ ಡೈಲಿ ರೂಟೀನ್ ಆಗಿಬಿಡುತ್ತೆ. ಸೊ ಹೊರಗಡೆ ಹೋಗಿ ನಾವು ತಿಂದೇ ಇದ್ದರೆ ಆಯಿತು. ಸೊ ಆದಷ್ಟು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋಣ. ಏನಪ್ಪ ಇದು ಇಷ್ಟೊಂದು ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನನ ನಾವು ನೋಡಿರ್ತೀವಿ. ಎಲ್ಲರೂ ಕೂಡ ಒಂದು ಅಡಿಕ್ಷನ್ ಅಂತ ಒಂದು ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಅದು ಅನ್ಹೆಲ್ತಿ ಅಂತ ಗೊತ್ತಿದ್ರೂ ಕೂಡ ಅದು ಅವ್ರಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದು ಸ್ವಲ್ಪ ಮೈಂಡ್ಸೆಟ್ನ ನಾವು ಚೇಂಜ್ ಮಾಡಿಕೊಂಡ್ರೆ, ಅದು ಸ್ವಲ್ಪ ನಾವು ಅವಾಯ್ಡ್ ಮಾಡಿದ್ರೆ ಆ ಟೈಮ್ನಲ್ಲಿ ಯಾವಾಗ ನಮ್ಗೆ ಅದು ಅನಿಸುತ್ತೆ ಆ ಟೈಮ್ನಲ್ಲಿ ನಾವು ಅವಾಯ್ಡ್ ಮಾಡಿದ್ರೆ ಸೊ ನೆಕ್ಸ್ಟ್ ನಾವು ಅದನ್ನು ಚೇಂಜ್ ನಿಧಾನವಾಗಿ ನಾವು ಮಾಡ್ಕೋಬೋದು. ಸಡನ್ನಾಗಿ ನಮ್ಗೆ ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪ ನಿಧಾನವಾಗಿ ನಾವು ಒಂದು ಹೆಲ್ದಿ ಆಗಿರೋ ಅಂಥ ಫುಡ್ನ ತೊಗೊಳೋದಕ್ಕೆ ನಾವು ಅಭ್ಯಾಸ ಮಾಡ್ಕೋಬೋದು. ತೊಂದರೆ ಏನೂ ಆಗೋದಿಲ್ಲ. ಸೊ ಏನಪ್ಪ ಅಂತಂದರೆ, ನಾನಿವಾಗ ನೆಕ್ಸ್ಟ್ ಬಂದು ಸ್ವಲ್ಪ ನಾನು ಎಳ್ಳನ್ನು ಹಾಕ್ಕೊಂಡು ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಸ್ವಲ್ಪ ಗಸಗಸೆನ ಹಾಕ್ಕೊತಾ ಇದ್ದೀನಿ. ಗಸಗಸೆನ ಆದಷ್ಟು ನಾವು ಆಫ್ ಮಾಡಿಯೇ ಹುರ್ಕೊಂಡ್ರೆ ಆಯಿತು. ಯಾಕಂದರೆ ಆಲ್ರೆಡಿ ನಾವು ಹುರಿತಾ ಇರೋ ಅಂಥ ಪ್ಯಾನ್ ಬಂದು ಬಿಸಿ ಆಗಿರೋದ್ರಿಂದ ಸ್ವಲ್ಪ ನಾವು ಆಫ್ ಮಾಡಿಬಿಟ್ಟು ಹುರಿಯೋದ್ರಿಂದ ಸಾಕಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ
ಕಪ್ಪು ದ್ರಾಕ್ಷಿನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಕಪ್ಪು ದ್ರಾಕ್ಷಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ನಾನು ಕಪ್ಪು ದ್ರಾಕ್ಷಿನ ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಇಲ್ಲಿ ಬೀಜ ಎಲ್ಲ ತೆಗ್ದಿರೋ ಅಂಥ ಖರ್ಜೂರನ ತೊಗೊಂಡಿದ್ದೀನಿ. ಅದನ್ನು ಕೂಡ ಒಂದು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಖರ್ಜೂರ ಬಂದು ತುಂಬಾ ಒಳ್ಳೆಯದು. ಯಾಕಂತಂದರೆ ತುಂಬ ಜನ ರಕ್ತಹೀನತೆ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಲೇಡೀಸ್ಗಾಗಿರ್ಬೋದು ಅಥವಾ ಚಿಕ್ಕ ಮಕ್ಳಿಗಾಗಿರ್ಬೋದು ನಮಗೆ ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಸೊ ಅಂಥವರು ನೋಡಿ ಈ ಥರ ಖರ್ಜೂರನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸ್ವೀಟ್ನೆಸ್ ನಮಗಿವಾಗ ಹೇಳ್ಬೇಕಂದ್ರೆ ಎಲ್ಲ ಕಡೆ ನಮಗೆ ಖರ್ಜೂರದ ಸಿರಪ್ಗಳು ಸಿಗ್ತಾ ಇದ್ದಾವೆ. ನಾವೇನು ಶುಗರ್ ಯೂಸ್ ಮಾಡ್ತೀವಿ, ಏನು ಬೆಲ್ಲ ಯೂಸ್ ಮಾಡ್ತೀವಿ, ಅದ್ರ ಬದಲು ನಾವು ಈ ಖರ್ಜೂರದ್ದು ಒಂದು ಸಿರಪ್ನ ತೊಗೊಂಡು ಯೂಸ್ ಮಾಡಿದ್ರಾಯ್ತು. ಸೊ ಸ್ವೀಟ್ನೆಸ್ಗೂ ಆಗುತ್ತೆ, ನಮಗೆ ಎನರ್ಜಿಗೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಐರನ್ ಡಿಫಿಷಿಯನ್ಸಿ ಇರೋರೆಲ್ಲರೂ ಕೂಡ ಈ ಥರ ಖರ್ಜೂರದ ಒಂದು ಸಿರಪ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ನೋಡಿ ಡೈರೆಕ್ಟಾಗಿ ನಮಗೆ ಖರ್ಜೂರ ಸಿಗುತ್ತೆ. ಸೊ ಅದನ್ನು ತಂದು ನಾವು ಸ್ವೀಟ್ನೆಸ್ಗೆ ಬಳಸ್ಕೋಬೋದು. ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂಥ ಎಲ್ಲ ಏನು ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ನೀಟಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಎಲ್ಲನೂ ನಾನು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಇವಾಗ ನಾನು ರುಬ್ಬಿರೋ ಅಂಥ ಖರ್ಜೂರನ ಹಾಕೊತಾ ಇದ್ದೀನಿ. ಸೊ ಖರ್ಜೂರ ಅಷ್ಟು ನೀಟಾಗಿ ನಮಗೆ ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ಆಗೋದಿಲ್ಲ. ಸೊ ತುಂಬ ಅಂಟಂಟಿರೋದ್ರಿಂದ ತುಂಬಾ ಜಾರಿಗೆ ಬ್ಲೇಡಿಗೆಲ್ಲ ತುಂಬಾ ಅಂಟಂಟಾಗಿರುತ್ತೆ. ಸೊ ಹಂಗಾಗಿ ಜಾರು ಕೂಡ ಸರಿಯಾಗಿ ತಿರುಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು 2 ಸ್ಪೂನ್ ತುಪ್ಪ ಕೂಡ ಯೂಸ್ ಮಾಡಿದ್ದೆ. ಸೊ ಜಾರಿಗೇ 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಫ್ರೀಯಾಗಿ ಅದು ಸ್ವಲ್ಪ ಗ್ರೈಂಡ್ ಮಾಡುತ್ತೆ. ಸ್ವಲ್ಪ ಪೇಸ್ಟ್ ಥರ ಗ್ರೈಂಡ್ ಮಾಡುತ್ತೆ. ಹಾಗಾಗಿ 1-2 ಸ್ಪೂನ್ ನಿಮ್ಗೇನಾದರೂ ಆ ಥರ ಆದಾಗ ಸೊ 1-2-3 ಸ್ಪೂನ್ ನೀವು ತುಪ್ಪನ ಯೂಸ್ ಮಾಡಿ. ಸೊ ಯೂಸ್ ಆಗುತ್ತೆ. ಸೊ ಇಲ್ಲಿ ನನಗೆ ನೀಟಾಗಿ ಲಡ್ಡು ಕಟ್ಟೋ ಥರ ಆಗಬೇಕು ಅಂತ ಹೇಳಿ ನಾನು ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 2-3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಆಲ್ರೆಡಿ ಸ್ವೀಟ್ನೆಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಸ್ವೀಟ್ನೆಸ್ಗೋಸ್ಕರ ಬೆಲ್ಲ ಬೇಕು ಅಂಥೇಳಿ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಪಾಕ ಥರ ಮಾಡಿಕೊಂಡು ಹಾಕ್ಕೊಂಡ್ರಾಯ್ತು. ಸೊ ಅದನ್ನು ನೀಟಾಗಿ ಕಲಸಿದ್ರೆ ನೆಕ್ಸ್ಟ್ ನಮಗೆ ಲಡ್ಡು ಕಟ್ಟೋ ಶೇಪ್ಗೆ ಆಗುತ್ತೆ. ಪಾಕ ಎಲ್ಲ ಹಾಕಿದ ತಕ್ಷಣವೇ ನೀವು ಲಡ್ಡು ಎಲ್ಲ ಕಟ್ಟೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬಾ ಸುಡ್ತಾ ಇರುತ್ತೆ. ಸೊ ಕೈಯೆಲ್ಲ ಸುಟ್ಟೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆರಿಸಿ ನಾವು ನಿಧಾನವಾಗಿ ಕಟ್ಕೋಬೋದು. ಯಾಕಂದರೆ ಆಲ್ರೆಡಿ ನಾವು ಖರ್ಜೂರ ಎಲ್ಲ ಹಾಕಿರೋದ್ರಿಂದ ಒಂದು ಅಂಟು ಫಾರ್ಮೇಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಧಾನವಾಗಿ ನಾವು ಕಟ್ಕೋಬೋದು. ಸೊ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಲಡ್ಡುನಲ್ಲಿ ಹೇಳ್ಬೇಕಂತಂದರೆ. ಸೊ ನಾವು ಏನು ಹೊರಗಡೆಯಿಂದ ಡ್ರೈ ಫ್ರೂಟ್ಸ್ ಬಾರ್ ಏನು ತರ್ತೀವಿ, ಸೊ ಹೊರಗಡೆಯಿಂದ ನಾವೇನು ಡ್ರೈ ಫ್ರೂಟ್ಸ್ ಪೌಡರ್ ತರ್ತೀವಿ, ಅದೆಲ್ಲ ಏನೂ ಬೇಕಾಗಿಲ್ಲ. ಯಾಕಂದರೆ ನಾವು ಮನೆಯಲ್ಲೇ ನಮ್ಮ ಕಣ್ಣು ಮುಂದೆನೇ ನೀಟಾಗಿ ನಾವು ಮಾಡಿಕೊಂಡು ತಿನ್ಬೋದು. ಸೊ ಜೊತೆಗೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಪ್ಲೀಸ್ ಡೂ ಟ್ರೈ. ಓಕೆ, ಒಂದು ಸತಿ ನೀವು ಯಾವಾಗಲಾದರೂ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ನಾನು ಇದನ್ನು ಕಟ್ಟಿ ಇಟ್ಟಿದ್ದು ಮೇನ್ ಉದ್ದೇಶ ಏನಂತಂದರೆ, ಸೊ ನನ್ನ ಮಗನಿಗೆ ನಾನು ಬ್ರೇಕ್ಗೆ ಕೊಡ್ತಾರೆ ನೋಡಿ, ಸ್ನ್ಯಾಕ್ಸ್ಗೆ ನಾವು ಬಾಕ್ಸ್ಗೆ ಕೊಟ್ಟು ಕಳಿಸ್ಬೋದು. ಸೊ ಅದಕ್ಕೋಸ್ಕರ ನಾನು ಮಾಡ್ಕೊತಾ ಇದ್ದೆ. ಸೊ ನೀವು ಕೂಡ ಇದನ್ನು ರೆಗ್ಯುಲರಾಗಿ ಯಾವುದೇ ಚಾಕ್ಲೇಟ್ಸ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಮಕ್ಕಳಿಗೆ ಎಲ್ಲ ಅವಾಯ್ಡ್ ಮಾಡಿ. ಸೊ ಈ ರೀತಿ ಒಂದು ಹೆಲ್ದಿಯಾಗಿರೋಂಥ ಲಡ್ಡೂನ ಕೊಟ್ಟರೆ ಅವರು ಕೂಡ ಹೆಲ್ದಿಯಾಗಿರ್ತಾರೆ. ಸೊ ನನ್ನ ಮಗ ಕೂಡ ತುಂಬಾ ಇಷ್ಟಪಟ್ಟು ತಿಂದ. ನನಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಮಕ್ಕಳಿಗೆ ಇದೇ ಥರನೇ ಮಾಡಿಕೊಡಿ ಅಂತ ನನಗೂ ಒಂದು ಸತಿ ಡಾಕ್ಟರ್ ಹೇಳಿದರು. ಸೊ ಡಾಕ್ಟರ್ಸ್ ಅದನ್ನೇ ಯಾವಾಗಲೂ ಅವ್ರು ಗೈಡ್ ಮಾಡೋದು, ಈ ಥರ ಒಂದು ಲಡ್ಡುಗಳು ಮಾಡಿ ಇಡಿ. ಸೊ ಮಕ್ಕಳು ಓಡಾಡ್ಕೊಂಡು ತಿಂತಾರೆ. ಸೊ ತುಂಬ ಬೇಗ ಸಮಯದಲ್ಲಿ ನಾವು ಇದನ್ನು ಮಾಡಿ ಮುಗಿಸ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಸೊ ಪ್ಲೀಸ್ ಡೂ ಟ್ರೈ. ಓಕೆ, ಸೊ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ.
ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಸೊ, ಮನೆಯಲ್ಲಿ ನಾವು ಎಷ್ಟು ಬೆಚ್ಚಗಿರ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಸೊ ಸ್ವಲ್ಪ ಮಳೆ ಕೂಡ ಇರುತ್ತೆ. ಆದ್ದರಿಂದ ನಮಗೆ ಒಟ್ಟು ಹುಷಾರು ತಪ್ಪೇ ತಪ್ತೀವಿ. ಸೊ, ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಸುಮ್ಮನೆ ಒಂದು ತೆಂಗಿನ ಚಿಪ್ಪು ಇರುತ್ತಲ್ಲ, ಸೊ ಅದನ್ನು ತೊಗೊಂಡು ಸುಮ್ಮನೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಕೆಂಡ ಆಗೋ ಥರ ನಾನು ಅದನ್ನು ಉರಿಸ್ತಾ ಇದ್ದೀನಿ. ಸೊ, ಆಗಿನ ಕಾಲದಲ್ಲಂತೂ ನಮಗೆ ಮನೆಯಲ್ಲಿ ಒಲೆ ಇರ್ತಿತ್ತು, ಅದರಲ್ಲಿ ನಾವು ಯೂಸ್ ಮಾಡ್ತಾಯಿದ್ವಿ. ಸೊ, ನಮಗೆ ಕೆಂಡ ಬೇಕು ಅಂತಂದರೆ ಅದರಲ್ಲಿ ಎತ್ಕೊಂಡು ನಾವು ಮನೆಯಲ್ಲಿ ಧೂಪ ಆಗಿರ್ಬೋದು, ಏನಾದರೂ ಒಂದು ಸಾಂಬ್ರಾಣಿ ಹಾಕಿ ಮನೆಯೆಲ್ಲ ಸ್ವಲ್ಪ ಘಮ ಘಮ ಅನ್ನೋ ಥರದಲ್ಲಿ ನಾವು ಮಾಡ್ಕೊತಾ ಇದ್ವಿ. ಸೊ, ಬಟ್ ಈಗಿನಲ್ಲಿ ನಮಗೆ ಆ ಥರದೊಂದು ಆಪ್ಷನ್ ಇಲ್ಲ. ಸೊ, ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸ್ಟವ್ ಮೇಲೆ ಒಂದು ತೆಂಗಿನ ಚಿಪ್ಪನ್ನ ಇಟ್ಬಿಟ್ಟು ಚೆನ್ನಾಗಿ ಕೆಂಡ ಥರ ಮಾಡಿ, ಸೊ ಮನೆಯಲ್ಲೇ ಇರೋವಂಥ ಒಂದು ಮಣ್ಣಿನಲ್ಲಿ ನಾವು ಮಾಡಿರೋವಂಥ ಒಂದು ಧೂಪ ಹಾಕೋವಂಥದ್ದು ಇರುತ್ತೆ, ಸಿಗುತ್ತೆ ಎಲ್ಲ ಕಡೆ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಕೆಂಡ ಥರ ಮಾಡಿಕೊಂಡು ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಂಡ್ರೆ ಸಾಕು, ಮನೇಲಿರೋ ಏರು ಕೂಡ ನಮಗೆ ಒಂಥರ ಶುದ್ಧಿ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಸಾಂಬ್ರಾಣಿ ಕೂಡ ಹಾಕೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಆಗುತ್ತೆ. ಸೊ, ನಾನು ದೀಪ ಹತ್ತಿಸಿದಾಗೆಲ್ಲ ನಾನು ಈ ರೀತಿ ಮಾಡ್ಕೊತೀನಿ. ಸೊ, ನಿಮಗೂ ಇಷ್ಟ ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದೇ ಅಂತಲೇ ಹೇಳ್ಬೋದು ಮನೆಗೆ. ಸೊ, ಸಾಂಬ್ರಾಣಿ ಹಾಕೋದ್ರಿಂದ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ನಮಗೆ ಕಡಿಮೆ ಆಗುತ್ತೆ. ಸೊ, ಪಾಸಿಟಿವ್ ಎನರ್ಜಿ ಬರುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಸೊ, ಒಳ್ಳೆ ಸ್ಮೆಲ್ ಇದ್ದರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ, ಯಾವಾಗ ದೀಪ ಹತ್ತಿಸ್ತೀರೋ ಆ ಟೈಮ್ನಲ್ಲಿ ಈ ಥರದ್ದು ಒಂದು ರೆಮಿಡಿ ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಸೊ, ಇಷ್ಟೇ ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ. ಸೊ, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ, ನನ್ನ ಒಂದು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ, ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಾಗುತ್ತೆ ಅಂತ ನನಗೆ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೊ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.